This program is sponsored by New Ravi Industries Kashik Mangalore, powered by Palmer Group Mangalore, Shashi Catering Service Baroda, co-sponsored by Bharati Builders Vijay Kaur Road, SL Sheet Jewelers and Diamond House, KS Road Ampankatte, Cycle Agarbatti, B. Devadas Ganapati Pai Enterprises, Alake Mangalore, Nitya Food Products Putturu, ಡಿ ವೇದವ್ಯಾಸ್ ಕಾಮತ್ ಶಾಸಕರು ಮ್ಯಾಂಗ್ಳೂರು, ಗುರ್ಮಿ ಸುರೇಶ್ ಶೆಟ್ಟಿ ಶಾಸಕರು ಕಾಪು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳೆಯನ್ನ ಸ್ತುತಿಸುತ್ತಾ ನ್ಯೂ ರವಿ ಇಂಡಸ್ಟ್ರೀಸ್ ಪ್ರೆಸೆಂಟ್ಸ್ ನಮ್ಮ ಕುಡ್ಲ ನೃತ್ಯ ಭಜನೆ ಸೀಸನ್ 4 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸುರೇಖಾ ಶೆಟ್ಟಿ. ಭಜನೆ ಭಗವಂತನಿಗೆ ಅರ್ಪಿಸುವಂತಹ ಪ್ರೀತಿಯ ಪುಷ್ಪ ಆದರೆ ಆ ನೃತ್ಯ ಆ ಭಕ್ತಿಗೆ ಜೀವ ತುಂಬುವ ದಿವ್ಯ ಅಭಿವ್ಯಕ್ತಿ. ನಮ್ಮ ಈ ಭಜನಾ ಸ್ಪರ್ಧೆ ಕೇವಲ ಗೆಲುವು ಸೋಲಿನ ಸ್ಪರ್ಧೆ ಅಲ್ಲ, ಭಕ್ತಿ, ಶಿಸ್ತು, ಕಲಾತ್ಮಕತೆ ಮತ್ತು ತಂಡದ ಸಾಮರಸ್ಯವನ್ನು ಅನಾವರಣಗೊಳಿಸುವಂತಹ ಸುಂದರ ವೇದಿಕೆ. ನ್ಯೂ ರವಿ ಇಂಡಸ್ಟ್ರೀಸ್ ರಥಬೀದಿ ಮಂಗಳೂರು ಪ್ರಮುಖ ಪ್ರಾಯೋಜಕತ್ವದ ಪಾಲಿಮಾರ್ ಗ್ರೂಪ್, ಶಶಿ ಕ್ಯಾಟರರ್ಸ್, ಭಾರತಿ ಬಿಲ್ಡರ್ಸ್, SL ಶೀಟ್ ಜುವೆಲ್ಲರ್ಸ್ ಅಂಡ್ ಡೈಮಂಡ್ ಹೌಸ್, ಬಿ ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್, ಸೈಕಲ್ ಅಗರ್ಬತ್ತಿ, ಡಿ ವೇದವ್ಯಾಸ್ ಕಾಮತ್ ಮತ್ತು ಗುರ್ಮೆ ಫೌಂಡೇಶನ್ ಸಹ ಪ್ರಾಯೋಜಕತ್ವದ ನೃತ್ಯ ಭಜನೆ ಸೀಸನ್ 4ಕ್ಕೆ ಬಂದಿರುವಂತಹ ಎಲ್ಲಾ ತಂಡಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ನೀಡುತ್ತಾ, ಸ್ಪರ್ಧೆ ಅಂದ್ರೆ ಒಬ್ಬರನ್ನೊಬ್ಬರು ಇಲ್ಲಿ ಸೋಲಿಸುವುದಲ್ಲ, ನಮ್ಮೊಳಗಿನ ಪ್ರತಿಭೆಯನ್ನ ಹೊರತಂದು ಕಲೆಯನ್ನ ಗೌರವಿಸುವಂತಹ ಅವಕಾಶ ಅಂತ ಹೇಳ್ತಾ, ಈಗ ತಮ್ಮ ಭಕ್ತಿಯ ನೃತ್ಯದ ಮೂಲಕ ನಮ್ಮೆಲ್ಲರನ್ನ ಭಕ್ತಿ ರಸದಲ್ಲಿ ತೇಲಿಸಲಿರುವಂತಹ ವಸುಂಧರಾ ಕುಣಿತ ಭಜನಾ ತಂಡ ಮಂಜೇಶ್ವರ ತಂಡವನ್ನ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸೋಣ. ಫಲದಾಯಕ
ತಂಡದ ಮನಮೋಹಕ ಪ್ರದರ್ಶನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಅರುಣ್ ಉಳ್ಳಾಲ್ ಸರ್, ತಮ್ಮ ಅಭಿಪ್ರಾಯ. ವಸುಂಧರ, ಅಭಿನಂದನೆ. ಭಾಳ ಸೊಗಸಾಗಿರುವಂತಹ ಪ್ರಸ್ತುತಿ, ಒಳ್ಳೆಯ ಹೊಸ ಆಯ್ಕೆ ಗೀತೆಗಳನ್ನೆಲ್ಲ ತಗೊಂಡಿದ್ದೀರಿ. ನಾನು ಅಗತ್ಯವಾಗಿ ಪ್ರತ್ಯೇಕವಾಗಿ ಗುರುತಿಸಿ ಹೇಳಬೇಕಾಗಿರುವಂಥದ್ದು, ನೀವು ಗಣಪತಿ ವಂದನೆಗೋಸ್ಕರ ಬಳಸಿಕೊಂಡ ಗೀತೆ ಬಹುಶಃ ಭಜನಾ ರಂಗದಲ್ಲಿ ಬಹಳ ವಿರಳವಾಗಿ ಕೇಳಲಿಕ್ಕೆ ಸಿಕ್ಕಿದ ಅಥವಾ ಕೇಳಲೇ ಇಲ್ಲದ ಒಂದು ಗೀತೆಯನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ. ಅದು ಹೇಗಿತ್ತು ಅಂದರೆ, ಒಂದು ರಂಗಗೀತೆಯನ್ನು ಕೇಳಿದಾಗ ಉಂಟು. ಹಾಗೆಂದು ಕುಣಿತ ಭಜನೆಗೆ ರಂಗಗೀತೆಯ ಮಾದರಿ ಗೀತೆಯನ್ನು ಬಳಸಿದ್ದು ತಪ್ಪಲ್ವೇ ಅಂತ ಕೇಳಿದರೆ, ನೀವು ಧೈರ್ಯದಲ್ಲಿ ಪ್ರತ್ಯುತ್ತರ ನನಗೆ ಕೊಡ್ಬೋದು. ಹೇಗೆ? ನೀವು ಗೀತೆಗೆ ನಿರ್ಬಂಧಗಳನ್ನು ಹಾಕಲಿಲ್ಲ ಅಂತ. ಭಾಷೆಗಳಲ್ಲೂ ನಿರ್ಬಂಧ ಇಲ್ಲ, ಯಾವುದೇ ಸಿನಿಮೀಯ ಗೀತೆ ಒಂದನ್ನು ಬಿಟ್ಟು ಉಳಿದ ಹಾಗೆ ಯಾವುದೇ ಭಕ್ತಿಗೀತೆಗಳನ್ನು ಬಳಸಿಕೊಳ್ಬಹುದು. ಹಾಗಾಗಿ ನೀವು ಬಳಸಿಕೊಂಡಂತಹ ಆ ರಂಗಗೀತೆ ಮಾದರಿಯ ಗಣಪತಿ ಸ್ತುತಿ ಇದೆ ಅಲ್ಲ, ಮತ್ತು ಅದನ್ನು ಹೇಳಿದ ರೀತಿ, ಅದು ಒಂದು ಗಣನಾಥ ಹೇಳುವಾಗ ಒಂದು ಲಯ ಕೊಟ್ಟದ್ದು, ಇದೆಲ್ಲ ಒಂದು ಹೊಸ ಪ್ರಯೋಗ. ಖುಷಿಯಾಯಿತು ಕೇಳುವಾಗ. ಹಾಗಾಗಿ ನಿಮ್ಮ ಪ್ರಾರಂಭವೇ ಉತ್ಸವದಿಂದ ಇರುವುದಕ್ಕೆ ಬಹುಶಃ ಆ ಗೀತೆ ಕಾರಣ ಆಯಿತೇನೋ ಅಂತ ನಾನು ಅಂದುಕೊಳ್ತೇನೆ. ಒಂದೇ ಶ್ರುತಿಯಲ್ಲಿ ಗುಂಪು ಗಾಯನ, ಎಲ್ಲರ ಧ್ವನಿಯೂ ಸೇರಿತ್ತು, ಏರು ಧ್ವನಿಯಲ್ಲಿ ಎಲ್ಲರೂ ಹಾಡಿದ್ದೀರಿ, ಅದು ಸೊಗಸಾಗಿ ಕೇಳುವಂತಿತ್ತು. ಮತ್ತು ಆ ಕೊನೆಯಲ್ಲಿ ಬಹುಶಃ ನಿಮ್ಮ ಗುರುಗಳು ಹೇಳಿದಾರಂತ, ಜೈ ವಿಠಲ್ನೊಂದು ಗಟ್ಟಿ ಬನೋಡು ಅಂತ. ಹಾಗಾಗಿ ಜೈ ವಿಠಲ್ ಅಂತ ಹೇಳುವಾಗ ಎಷ್ಟು ಸಾಧ್ಯವೋ ಅಷ್ಟು ಆ ಕೊನೆಯ ಉಸಿರನ್ನಿಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿಯನ್ನು ಹೇಳಿಕೊಂಡು ಜೈ ವಿಠಲ್ ಹೇಳಿದ್ದು ಬಹುಶಃ ಪಂಡರಿನಾಥನಿಗೆ ಕೇಳಿರ್ಬೋದು. ಒಳ್ಳೆಯ ಉತ್ಸಾಹದ ಹೆಜ್ಜೆಗಾರಿಕೆ ಇತ್ತು, ಇದನ್ನು ಮೆಚ್ಚಬೇಕು. ಸರ್ವಾಂಗ ಸುಂದರವಾದ ಪ್ರಸ್ತುತಿ, ಅಭಿನಂದನೆ. ಧನ್ಯವಾದಗಳು. ಹಾಗೆಯೇ ಸೌಂದರ್ಯ ಆಳ್ವ, ತಮ್ಮ ಅಭಿಪ್ರಾಯ. ನಮಸ್ತೆ, ತುಂಬ ಚಂದ ಕಾಣ್ತಿದ್ದೀರಾ. ಕ್ರಿಯೇಟಿವ್ ಆಗಿ ನಿಮ್ಮ ಹೂ, ಅದು ಯಾವುದು, ಸೇವಂತಿಗೆ ಮತ್ತು ಗುಲಾಬಿ, ನೀವೇ ರೆಡಿಯಾ ಅಲ್ಲ ನೀವೇ ಮಾಡಿದ್ದ ತುಂಬ ಕ್ರಿಯೇಟಿವ್ ಆಗಿ ಉಂಟು. ಹಾಗೆ ನಿಮ್ಮ ವಸ್ತ್ರ ಕೂಡ ಅಷ್ಟೇ. ನೃತ್ಯ ಕುಣಿತ ಅಂತ ಬರುವಾಗ ಪೂರ್ತಿಯಾಗಿ ರಂಗವನ್ನು ಆಕ್ರಮಣ ಮಾಡಿಕೊಂಡು ರಂಗಾಕ್ರಮಣದಲ್ಲಿ ಅಲ್ಲಿ ಪೂರ್ತಿಯಾಗಿ ರಂಗವನ್ನು ಆಕ್ರಮಣ ಮಾಡಿಕೊಂಡು ಬಳಸಿಕೊಂಡಿದ್ದೀರಾ. ಎಲ್ಲೂ ಕೂಡ ನನಗೆ ನಿಂತು ನೃತ್ಯ ಮಾಡಿದಾಗೆ ಕಾಣಲಿಲ್ಲ. ತುಂಬ ಕೋಆರ್ಡಿನೇಷನ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ತುಂಬ ಚಂದ ಬಂದಿದೆ. ಅಭಿನಂದನೆಗಳು. ಧನ್ಯವಾದಗಳು. ಮುಂದಿನ ತಂಡ ಶ್ರೀ ಸ್ಕಂದ ಕುಣಿತ ಭಜನಾ ಮಂಡಳಿ ಕಡಂದಲೆ. ಇದೀಗ ನಿಮ್ಮ ಸಮಯ ಆರಂಭ. ನಮ ಪ್ರೀತಿ
ತಂಡದ ಮನಮೋಹಕ ಪ್ರದರ್ಶನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಅರುಣ್ ಉಳ್ಳಾಲ್ ಸರ್, ತಮ್ಮ ಅಭಿಪ್ರಾಯ. ನಮಸ್ತೆ. ಈ ಬೆಚ್ಚ ಕೊದಿಪ್ಪುನ ಎಣ್ಣೆಗೆ ದಾಸೆಮಿ ಬಿರ್ಕಂಡ ಹೇಗಿರ್ತದೋ ಹಾಗಿತ್ತು ನಿಮ್ಮ ಉತ್ಸಾಹ. ಭಾಳ ಸ್ಪಿರಿಟ್ಫುಲ್ ಆಗಿ ಉತ್ಸಾಹದ ಉತ್ಸಾಹದ ಹೆಜ್ಜೆಗಾರಿಕೆ, ಅದರಲ್ಲೂ ಎತ್ತರದ ಅಣ್ಣ ಏನು ಏನು ಕುಣಿದ್ರಂದರೆ ಮೈತ ಏಲು ಪುಡಿಯ ಪುಲಕ, ಆ ರೀತಿ ಉತ್ಸಾಹದಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು. ಇದು ನಿಮಗೆ ದೊಡ್ಡ ಪ್ಲಸ್ ಪಾಯಿಂಟ್, ದೊಡ್ಡ ಒಪ್ಪಬೇಕಾಗಿರೋ ಮತ್ತು ಮೆಚ್ಚುವಂತಹ ಅಂಶ. ಬಹಳ ಉತ್ಸಾಹದಿಂದ ಕುಣಿದಿದ್ದೀರಿ. ಹೌದು, ಗೀತೆಗಳನ್ನು ವೈವಿಧ್ಯಪೂರ್ಣವಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ. ಅದರಲ್ಲೂ ಆ ಮುಸುರೆ ತೊಳೆಯಬೇಕು ಭಾಳ ಕಡಿಮೆ ಆಯ್ಕೆ ಮಾಡೋದು ಅಂಥ ಗೀತೆಗಳನ್ನು, ಏಕೆಂದರೆ ಅದರಲ್ಲಿ ಭಕ್ತಿಗಿಂತಲೂ ಸಾಮಾಜಿಕ ವಿಡಂಬನೆಯನ್ನು ದಾಸರು ಆಶಯವಾಗಿಟ್ಟುಕೊಂಡಿರುವ ಗೀತೆ ಅದು. ಅದನ್ನು ಕುಣಿತ ಭಜನೆಗೆ ಒಗ್ಗಿಸಿಕೊಳ್ಳುವ ಬಗ್ಗೆ ಒಂದು ಚರ್ಚೆ ಇದೆ ಅಂತಹ ಗೀತೆಯನ್ನು. ಆದರೆ ಅದನ್ನು ಒಗ್ಗಿಸಿಕೊಂಡು ಕುಣಿತ ಭಜನೆಯ ಪ್ರಸ್ತುತಿ ಒಂದು ಸೊಗಸಾಗಿ ಕಾಣುವ ಹಾಗೆ ಮಾಡಿದ್ದು ಒಂದು ಒಳ್ಳೆಯ ಸವಾಲು. ಅದರಲ್ಲಿ ನೀವು ಗೆದ್ದಿದ್ದೀರಿ ಎಂಬುದು ನನ್ನ ಭಾವನೆ. ಗುರುವಿನ ಗುಲಾಮ ಗೀತೆ ಯಾರು ಹಾಡಿದದು? ಗುರುವಿನ ಗುಲಾಮ ಗೀತೆಯನ್ನು ಅಷ್ಟದಲ್ಲಿ ತಂದ್ರಲ್ಲ, ಆ ಪೆಟ್ಟು ಭಾಳ ಚಂದ. ಅದು ಹೇಗಿತ್ತಂತ ಹೇಳಿದರೆ, ನಾನು ಏನೋ ಅದನ್ನು ನೋಡಿ ಬರೀತಾ ಇದ್ದೆ, ನನಗೆ ಇಲ್ಲಿ ಕೈಯೇ ತಾಳ ಹಾಕಿ ಹೋಯಿತು. ಅಂತಹ ಬಿರುಸಿನ ಪೆಟ್ಟು ಉಂಟಲ್ಲ ತಾಳದ್ದು, ಭಾಳ ಸೊಗಸಾಗಿ ಅಷ್ಟದಲ್ಲಿ ಕೂರಿಸಿದ್ದೀರಿ, ಅಷ್ಟ ತಾಳದಲ್ಲಿ ಅದನ್ನು ಕೂರಿಸಿದ್ದೀರಿ. ಅದು ಮೆಚ್ಚಬೇಕು. ವಂದನೆ ವಂದನೆ ಸೊಂಡಿಲ ಮೊನೆ ಹಾಡಿದಲ್ಲ, ಸೊಗಸಾಗಿತ್ತು. ಅಲ್ಲಿ ನನಗೆ ಏಕೋ ಬಹುಶಃ ನನ್ನ ಕಿವಿಯ ಸಮಸ್ಯೆ ಇರ್ಬೋದು. ನೀವು ವಂದನೆ ವಂದನೆ ಒಮ್ಮೆ ಹಾಡಿ ನೋಡ. ಪ್ರಾರಂಭದಲ್ಲಿ ಹೇಗೆ ಗಣಪತಿ ಸ್ತುತಿ ತೆಗೆದಿರಿ ಹೇಳಿ. ವಂದನೆ ವಂದನೆ ಸೊಂಡಿಲ್ದ ತರೇಕು ಪ್ರೀತಿದ ಗಣಪತಿ ದೇವರೇಗು. ಅಲ್ಲಿ ಗಣಪತಿ ಎಂಬ ಪದವನ್ನು ಸ್ವಲ್ಪ ತಿದ್ದುಪಡಿ ಮಾಡಿ, ಅದು ಗಣಪತಿಗೆ ಹೇಳ್ತದೆ, ಗಣಪತಿ. ನನಗೆ ಹಾಗೆ ಕೇಳಿತು, ಈಗವೂ ಹಾಗೆ ಕೇಳಿತು. ಹಾಗಾಗಿ ಅದನ್ನೊಂದು ಗಣಪತಿ ಸ್ಪಷ್ಟವಾಗಿ, ಅದು ಒಂದು ತಿದ್ದುಪಡಿಯನ್ನು ಹಾಗೆ ನೋಡಿಕೊಳ್ಳಿ. ಅವರ ಆ ಧ್ವನಿ ಉಂಟಲ್ಲ, ಬಾಲ ಧ್ವನಿ, ಅದೇ ನಿಮ್ಮ ಪ್ರಾರಂಭಕ್ಕೆ ದೊಡ್ಡ ಪ್ಲಸ್. ಅದು ಎತ್ತರದ ಧ್ವನಿಯಲ್ಲಿ ಪ್ರಾರಂಭಿಸಿದ್ರಲ್ಲ, ನಿಜಕ್ಕೂ ಅವರಿಗೊಂದು ಪ್ರತ್ಯೇಕ ಚಪ್ಪಾಳೆ ಬರಲಿ ನೋಡ. ಅವನೇ ಒಂದು ಬಾಲಗಣಪತಿ. ಹಾಗಾಗಿ ಖುಷಿ ಆಯಿತು, ಒಳ್ಳೆಯ ಪ್ರಸ್ತುತಿ. ಸ್ಕಂದ ಇನ್ನಷ್ಟು ಬೆಳೆಯಿರಿ, ಅವಕಾಶಗಳಿದೆ, ಖಂಡಿತವಾಗಿಯೂ ಒಳ್ಳೆಯ ಭವಿಷ್ಯ ಇದೆ. ಅಭಿನಂದನೆಗಳು. ಧನ್ಯವಾದಗಳು. ಹಾಗೆಯೇ ಸೌಂದರ್ಯ ಆಳ್ವ, ತಮ್ಮ ಅಭಿಪ್ರಾಯ. ನಮಸ್ತೆ. ನಮಸ್ತೆ. ತುಂಬ ಚಂದ ಮಾಡಿಕೊಂಡಿದ್ದೀರಾ. ಕುಣಿತ ಭಜನೆ ಅಂತ ಹೇಳುವಾಗ ಭಕ್ತಿ ಕೂಡ ಇನ್ವಾಲ್ವ್ಮೆಂಟ್ ಆಗಬೇಕಾಗ್ತದೆ. ಸರ್ ಹೇಳಿದರು, ಲಕ್ಷಗಟ್ಟಲೆ ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದಾರೆ. ನೀವು ಕೂಡ ಕುಣಿಬೇಕು, ನಮ್ಮನ್ನು ಕೂಡ ಕುಣಿಸ್ಬೇಕು, ನೋಡೋರಿಗೆ ಕೂಡ ಕುಣಿಯುವ ಅಂತ ಆಗಬೇಕು. ನಿಮ್ಮ ಹೆಜ್ಜೆ ಎನರ್ಜಿ ಅದೇ ಲೆವೆಲಿಗಿತ್ತು. ಸ್ವಲ್ಪ ಸ್ಮೈಲ್ ಮಾಡ್ಬೋದಿತ್ತಾ ಅಂತ, ತುಂಬ ಟೆನ್ಷನಲ್ಲಿದ್ದರೆ. ಸ್ಪರ್ಧೆ ಅಂತ ತಲೆಯಲ್ಲಿ ಇಟ್ಕೊಳ್ಬೇಡಿ, ಭಕ್ತಿಯನ್ನು ತೋರಿಸಿ, ಅಲ್ಲಿ ಎಂಜಾಯ್ ಮಾಡಿ. ಕುಣಿಬೇಕಾದ್ರೆ ಭಕ್ತಿಯ ಎಂಜಾಯ್ಮೆಂಟ್. ಬಾಕಿ ಎಲ್ಲ ಗ್ರೂಪಿಗೆ ಕೂಡ ಹೇಳೋದಷ್ಟೇ, ಸ್ಪರ್ಧೆಯನ್ನು ಮರೆತು ನಿಮಗೆ ಸಿಕ್ಕಿರುವಂಥ ಅವಕಾಶವನ್ನು ಎಂಜಾಯ್ ಮಾಡಿ ಅಷ್ಟೇ. ಮತ್ತು ಕೊನೆಗಾಗಿ ಆಲಾಪನೆ ಒಂದು ಹೇಳಿದರು, ಅದರಲ್ಲಿ ಎಷ್ಟು ಭಕ್ತಿ ಅಂದರೆ ನನಗೆ ಒಂದು ಸಲ ನಾನೇ ಅಲ್ಲಿ ಕಣ್ಣು ಮುಚ್ಚಿಬಿಟ್ಟೆ. ಹೀಗೆ ಆ ಭಕ್ತಿ ಬೇಕು ನಮಗೆ ಭಜನೆ ಹಾಡಬೇಕಾದ್ರೆ. ಅರ್ಥ ಆಯ್ತಲ್ಲ? ಅಷ್ಟೇ. ಮತ್ತು ತುಂಬ ಚಂದ ಮಾಡಿದ್ದೀರಾ. ಧನ್ಯವಾದಗಳು. ಅತ್ಯದ್ಭುತವಾಗಿ ಪ್ರದರ್ಶನ ನೀಡಿದಂತಹ ಸ್ಕಂದ ಭಜನಾ ಮಂಡಳಿ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ತಂಡ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ, ಸಂಪಿಗೆ ಪೊತ್ತಿಗೆ, ಮೂಡಬಿದ್ರೆ. ನಿಮ್ಮ ಸಮಯ ಆರಂಭ.
ತಂಡದ ಮನಮೋಹಕ ಪ್ರದರ್ಶನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಅರುಣ್ ಉಳ್ಳಾಲ್ ಸರ್, ತಮ್ಮ ಅಭಿಪ್ರಾಯ. ಗುರು ಸಹಿತ ತಂಡಕ್ಕೆ ಕೈಮುಗಿದೆ. ಸೊಗಸಾದ ಪ್ರಸ್ತುತಿ, ಚೇತೋಹಾರಿಯಾದ ಜೋಡಣೆ. ಕೆಲವು ಮುಖ್ಯ ಅಂಶಗಳನ್ನು ನಾನು ಹೇಳಲೇಬೇಕು, ಏಕೆಂದರೆ ನಿಮಗದು ಪ್ರೋತ್ಸಾಹ ಹೇಳಿದರೆ. ಒಂದು, ಸರ್ವೇ ಸಾಮಾನ್ಯವಾಗಿ ಈ ಆರಂಭವನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಶ್ರುತಿ ಹಿಡಿದು ಓಂ 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 ವಕ್ರತುಂಡ, ಯಾರೋ ಒಂದು ತಂಡದವರು ಇದನ್ನು ಪರಿಚಯಿಸಿದರು, ಮತ್ತು ಏಕೋ ಏನೋ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ, ಭಿನ್ನ ಮಾದರಿಯ ಕಡೆಗೆ ಹೋಗ್ತಾ ಇಲ್ಲ. ಆದರೂ ಒಳ್ಳೆಯ ಪರಿಕ್ರಮವೇ. ನಾನು ಏಕಿದನ್ನು ಉಲ್ಲೇಖ ಮಾಡಿದೆ ಅಂದರೆ, ನೀವು ಅದೇ ವಕ್ರತುಂಡ ಕಾಯ ಆಗಿರಲಿ, ನಮಸ್ತೇತು ಮಹಾಮಾಯಿ ಎನ್ನುವ ಮಹಾಲಕ್ಷ್ಮಿ ಅಷ್ಟಕದ ಮೊದಲ ಸಾಲ ಆಗಿರಲಿ, ಇವನ್ನು ತರುವ ಸಂದರ್ಭದಲ್ಲಿ ಆ ಗ್ಯಾಪ್ ಫಿಲ್ಲಿಂಗ್ ಮಾಡಿದ್ದು ಬಹಳ ರೋಚಕ. ಪದನಿ ಪದನಿ ಅಲ್ಲ, ಶ್ಲೋಕದಿಂದ ಶ್ಲೋಕಕ್ಕೆ ದಾಟುವಾಗ ಸೇತುವೆ ಕಟ್ಟಿದ್ದು, ಇದು ಬಹುಶಃ ಯಾರೂ ಮಾಡಲಿಲ್ಲ. ಉಸಿರು ಬಿಡದ ಹಾಗೆ, ಆ ಲಿಂಕಿನ ಶ್ರುತಿ ತಪ್ಪದ ಹಾಗೆ, ತಾಳದ ಪೆಟ್ಟು ತಪ್ಪದ ಹಾಗೆ, ಶ್ಲೋಕದಿಂದ ಶ್ಲೋಕ ನಿಕಟವಾಗುವ ಹಾಗೆ ನೀವು ಆ ಪದನಿ ಎನ್ನುವ ಜತಿಯನ್ನು, ಸ್ವರವನ್ನು ಜೋಡಿಸಿಕೊಂಡದ್ದು ಒಂದು ಹೊಸತನ, ಮೆಚ್ಚುವಂತಹ ಸಂಗತಿ. ಅಭಿನಂದನೆ. ಕುಣಿತ ಅಂದರೆ ಪರಿಪೂರ್ಣ ಕುಣಿತ. ಅಲ್ಲಿ ಮಂಗಳ ಆಗುವ ತನಕ ಕಾಯುವುದು, ಶಂಖ ಆಗುವ ತನಕ ಇಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯತೆಗಳನ್ನು ಬಳಸಿಕೊಂಡು ಶ್ಲೋಕವನ್ನು ಕುಣಿತಕ್ಕೆ ಒಗ್ಗಿಸಿಕೊಂಡ ನಿಮ್ಮ ಬಗೆ, ಅದು ಒಂದು ಒಳ್ಳೆಯ ಮೆಚ್ಚುಗೆಯ ಅಂಶ. ಅದಕ್ಕೂ ಅಭಿನಂದನೆಗಳು. ಇನ್ನು ಆ ಕೊನೆಯ ಅಂಶ ನನಗೆ ಬಹಳ ರೋಮಾಂಚನ ಆದದ್ದು. ವಿಠ್ಠಲ 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 ಅಂತ ಏರು ತಾರಕಕ್ಕೆ ಹೋದ ತಕ್ಷಣ ವಿಠ್ಠಲನನ್ನು ಅಲ್ಲಿ ಬಿಟ್ಟು, ಒಮ್ಮೆಲೆ ಬಿಟ್ಟು ಇಳಿದ್ರಲ್ಲ ಭೂ, ನನಗೆ ಭಯ ಆಯಿತು. ಏಕೆ ಗೊತ್ತಾ, ನೀವು ಅಲ್ಲಿ ಆ ಇಳಿದ ತಕ್ಷಣ ಒಂದು ಶ್ರುತಿ ವ್ಯತ್ಯಾಸ ಆಗಿದ್ರೆ ಪಂಚೆ ಹೋಗ್ತಿತ್ತಪ್ಪ, ಪಂಚೆ. ಅದು ಬಹಳ ಕಷ್ಟ. ಅದು ಆ ಬಿಗಿತನ ಇಟ್ಕೊಂಡು ಓಂ ಸರ್ವೇ ಭವಂತು, ಸಾಹಸ ಮೆಚ್ಚಲೇಬೇಕು. ಖುಷಿ ಆಯ್ತದು. ಅಭಿನಂದನೆ. ಉಳಿದಂತೆ ಬಹಳ ಸೊಗಸಾದ ಪ್ರಸ್ತುತಿ, ಇನ್ನಷ್ಟು ಬೆಳೆಯಿರಿ. ಧನ್ಯವಾದಗಳು. ಹಾಗೆಯೇ ಸೌಂದರ್ಯ ಆಳ್ವ, ತಮ್ಮ ಅಭಿಪ್ರಾಯ. ನಮಸ್ತೆ. ತುಂಬ ಚೆಂದ ಕಾಣ್ತಿದ್ದೀರಾ. ನಿಮ್ಮ ತೊಡುಗೆ, ಹಾಗೆ ಉಟ್ಟಂತಹ ಒಡವೆಗಳು ಫುಲ್ ಪಳಪಳ ಹೊಳಿತಾ ಉಂಟು. ತುಂಬ ಮ್ಯಾಚಿಂಗ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಗೆಜ್ಜೆ ಕಟ್ಟಿದೊಂದು ವಿಶೇಷತೆ, ನನಗೆ ಖುಷಿ ಆಯಿತು. ನನಗೆ ಗೆಜ್ಜೆ ಕಟ್ಟಿದೊಂದು ವಿಶೇಷತೆ ಆಯಿತು. ಕಂಜೂರ ಕೂಡ ಹಾಗೆ ಬಹಳ ಚಂದ ಮೂಡಿ ಬಂತು. ಒಳ್ಳೇದು ಮಾಡಲಿದೆ. ಅಭಿನಂದನೆ. ಧನ್ಯವಾದಗಳು. ಬಹಳ ಭಕ್ತಿಪೂರ್ವಕವಾಗಿ ಪ್ರದರ್ಶನ ನೀಡಿರುವಂತಹ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಸಂಪಿಗೆ ಪುತ್ತಿಗೆ ಮೂಡಬಿದ್ರೆ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಂದಿನ ತಂಡ ಭಗವದ್ಗೀತಾ ಭಜನಾ ಮಂಡಳಿ ಕಾಚಿಲ. ಸ್ವಾಮಿ
ಚಂದ್ರಬೇಕೆಂದು ಸಾಹಟ ಮಾಡಿದ ಅಂಗಾರಗಳು ರಾಮನಾಡಿದ ಚಂದ್ರಬೇಕೆಂದು ಸಾಹಟ ಮಾಡಿದ ಚಂದ್ರಬೇಕೆಂದು ಸಾಹಟ ಮಾಡಿದ ತಂಡದ ಮನಮೋಹಕ ಪ್ರದರ್ಶನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಅರುಣ್ ಉಳ್ಳಾಲ್ ಸರ್, ತಮ್ಮ ಅಭಿಪ್ರಾಯ. ನಮಸ್ತೆ. ಒಳ್ಳೆ ಕಮನೀಯವಾದ ರಮಣೀಯವಾದ ಹೆಜ್ಜೆಗಾರಿಕೆ, ಬಹಳ ಖುಷಿಯಾಯಿತು. ಒಳ್ಳೆ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ. ಪ್ರತಿ ಹೆಜ್ಜೆಯೂ ಕುಳಿತವರಿಗೆ ಎಲ್ಲೂ ಬೋರು ಹೊಡೆಯದ ಹಾಗೆ ಒಳ್ಳೆ ಹುರುಪಿನಿಂದ ಕೂಡಿತ್ತು. ಇದು ಒಳ್ಳೆ ಮೆಚ್ಚುವಂಥ ಅಂಶ. ಕುಣಿತ ಭಜನೆಯ ಉದ್ದೇಶವೇ ಕುಣಿದರೆ ಒಲಿವಲ್ಲ, ಹೌದಾ? ಕೊನೆಗೆ ಅಕೆರಡು ನಲ್ತನೆಯ ಒಲಿವೆ ಎಂಬ ಮಾತನ್ನೇ ದಾಸರು ಹೇಳಿದ್ದು. ಹಾಗಾಗಿ ಕುಳಿತು ನೋಡುವವರಿಗೆ ಉತ್ಸುಕತೆಯ ಏರುತಾರಕದ ಭಾವನೆ ಒಂದು ವೇಳೆ ಉಂಟಾದರೆ ಅದು ಆನಂದ ತುಂದಿಲತೆಯ ಒಂದು ರೂಪ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಆ ಪ್ರಕಾರ ಬಹುಶಃ ನಿಮ್ಮ ಕುಣಿತ ಆ ವಿಚಾರದಲ್ಲಿ ಯಶಸ್ವಿಯಾಗಿದೆ ಎಂಬುದು ನನ್ನ ಅನಿಸಿಕೆ. ಆನೆಮೋನೆದ ಸ್ವಾಮಿಯೇ ನನ್ನ ಗುರುಗಳಾಗಿರುವಂತಹ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ರಚನೆ. ಆ ಗೀತೆ ಮತ್ತು ಅವರೇ ಬರೆದಿರುವಂತಹ ಸುಗೀತಿನ ಲಿಪುಗ, ಎರಡು ಗೀತೆಯನ್ನು ತಂದಿದ್ದೀರಿ. ಇದು ವೈಯಕ್ತಿಕವಾಗಿ ನನಗೆ ಭಾಳ ಸಂತೋಷ ಕೊಟ್ಟಿತ್ತು. ಏಕೆ ಗೊತ್ತೇ, ನನ್ನ ಗುರುಗಳ ಗೀತೆಯನ್ನು ತಂದರು ಎಂಬ ಕಾರಣಕ್ಕಲ್ಲ, ಅದು ಪರಿಗಣನೆಗೂ ಆಗೋದೂ ಇಲ್ಲ. ಆದರೆ ಆನೆಮೋನೆದ ಸ್ವಾಮಿ ನಿಜವಾಗಿ ಭಾಳ ಸ್ಲೋ ರೀತಿಯಲ್ಲಿ ಹೋಗುವ, ಆದರೆ ಅದೇ ತಾಳವನ್ನು ತ್ವರಿತವಾಗಿ ಹಾಕಿ. ಸಾಮಾನ್ಯವಾಗಿ ಗೀತೆಯನ್ನು ಸ್ಪೀಡ್ ಮಾಡುವುದಂತ ಹೇಳಿದರೆ ತಾಳವನ್ನು ಏಕತಾಳಕ್ಕೆ ತರ್ತಾರೆ, ಇಲ್ಲದಿದ್ದರೆ ಬೇರೆ ಯಾವುದಕ್ಕೂ ತಂದು ಸುಲಭ ಮಾಡ್ತಾರೆ. ಹಾಗಲ್ಲ, ಅದೇ ತಾಳವನ್ನು ಸ್ಪೀಡ್ ಮಾಡಿ ಅದರ ಮೂಲ ಗೀತೆಯ ತಾಳವನ್ನೇ, ಅದು ಒಂದು ಜೋಪಾನತನ, ಮೆಚ್ಚಲೇಬೇಕು. ಆನೆಮೋನೆದ ಸ್ವಾಮಿಯ ಮುಖೇನ ಪ್ರಾರಂಭ ಮಾಡಿದ್ದು ಸ್ವಲ್ಪ ಭಿನ್ನವಾಗಿತ್ತು, ಮೆಚ್ಚಲೇಬೇಕು. ನಿಮ್ಮ ಸಮವಸ್ತ್ರ
ಪ್ರತಿ ಕಾಲಲ್ಲೂ ಗೆಜ್ಜೆ ಇತ್ತು. ತಲೆಯಲ್ಲಿ ಒಂದೇ ಮಾದರಿಯಲ್ಲಿ ಒಂದೇ ಬಣ್ಣದ ನೂಲಿನಲ್ಲಿ ಕಟ್ಟಿದ ಮಲ್ಲಿಗೆ ಇತ್ತು. ಅದು ಮತ್ತು ಒಟ್ಟು ಅದರ ಶಾಲಾಗಲಿ ಅದರ ಜೋಡಣೆ ಆಗಲಿ ಭಾಳ ಸೊಗಸಾಗಿ, ಯಾರೋ ಒಬ್ಬರು ಕುಣಿತ ಅದರ ಶಾಲು ಸ್ವಲ್ಪ ಉದ್ದಕ್ಕೆ ಬರ್ತಾ ಬಂತು ಒಬ್ಬ ಹುಡುಗಂದು. ಅದರ ಪರವಾಗಿಲ್ಲ, ಅದು ಕೈ ಕೊಡುವ ಹೊತ್ತಿಗೆ ಸಮಾಪನದ ಸಮಯ ಮುಗೀತು. ಅದು ಒಳ್ಳೆಯದೇ ಆಯಿತು. ಅಂತೂ ಒಳ್ಳೆಯ ಸೊಗಸಾದಂತಹ ಪ್ರಸ್ತುತಿ. ಶುಭವಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಹಾಗೆಯೇ ಸೌಂದರ್ಯ ಆಳ್ವ, ತಮ್ಮ ಅಭಿಪ್ರಾಯ? ನಮಸ್ತೆ. ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೆ ನಿಮ್ಮ ಎನರ್ಜಿ ಲೆವೆಲ್ ತುಂಬ ಒಳ್ಳೆಯದಿತ್ತು. ಐ ಅಪ್ರಿಷಿಯೇಟ್ ದ್ಯಾಟ್. ಮತ್ತು ಕಾಸ್ಟ್ಯೂಮು ಅಷ್ಟೇ, ತುಂಬ ಗುಡ್ ಕಾಂಬಿನೇಷನ್. ಹಾಗೆ ಆಲ್ರೆಡಿ ನಿಮ್ಗೆ ಗೊತ್ತಾಯಿತು, ಎಲ್ರಿಗೂ ನಿಮ್ಮ ಫ್ಲವರ್ ತುಂಬ ಅಟ್ರಾಕ್ಟ್ ಆಯಿತು ಅಂತ. ಈವನ್ ಐ ಲೈಕ್ಡ್ ಇಟ್. ನೃತ್ಯ ಮಾಡಬೇಕಾದ್ರೂ ಕಂಜೂರ ಬಾರಿಸುವವರು ಈಗ ಹಾಡ್ತಾರೆ ತುಂಬ ಅಬ್ಸರ್ವ್ ಮಾಡಿದ್ವಿ. ಒಂದು ಯಾವುದರಲ್ಲೂ ಅವರು ಜಾಯಿನ್ ಆಗಲಿಲ್ಲ. ಗರಿಷ್ಠ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ ನೀವು. ಆಗ ಅವರು ಕೂಡ ನಮಗೆ ಗಣನೆ ಮಾಡಬೇಕಾಗ್ತದೆ, ಅವರು ಕೂಡ ಇನ್ವಾಲ್ವ್ ಆಗಬೇಕು. ಕಂಜೂರವನ್ನು ತುಂಬ ಚೆಂದ ಬಾರಿಸಿದ್ದಾರೆ. ಬಟ್ ಭಜನೆ ಕೂಡ ಹೇಳಬೇಕಿತ್ತು ಅನ್ನೋ ನಮ್ಮದು ಒಂದು ಅಭಿಪ್ರಾಯ ಅಷ್ಟೇ. ಒಳ್ಳೆಯದಾಗಲಿ. ಧನ್ಯವಾದಗಳು. ಆಧ್ಯಾತ್ಮಿಕತೆಯ ಲೋಕಕ್ಕೆ ಕೊಂಡೊಯ್ದಂತಹ ಭಗವದ್ಗೀತಾ ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಇಂದಿನ ಈ ನೃತ್ಯ ಭಜನಾ ಸ್ಪರ್ಧೆಯಲ್ಲಿ ತಮ್ಮ ಅದ್ಭುತ ಪ್ರತಿಭೆ, ಭಕ್ತಿ ಹಾಗೂ ಕಲಾ ವೈಭವವನ್ನು ಮನಮುಟ್ಟುವಂತೆ ಪ್ರದರ್ಶಿಸಿದ ಎಲ್ಲ ತಂಡಗಳಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಅನಂತ ಧನ್ಯವಾದಗಳು. ಈ ಅದ್ಭುತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಶ್ರಮಿಸಿದಂತಹ ಎಲ್ಲ ಪ್ರಾಯೋಜಕರಿಗೆ, ತೀರ್ಪುಗಾರರಿಗೆ, ತಾಂತ್ರಿಕ ಸಿಬ್ಬಂದಿಗೆ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆ ಕಾರ್ಯಕ್ರಮವನ್ನು ಆರಂಭದಿಂದ ಅಂತ್ಯದವರೆಗೆ ವೀಕ್ಷಿಸಿ ತಮ್ಮ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದ ನಮ್ಮೊಂದಿಗೆ ಬೆಸೆದುಕೊಂಡಿರುವ ಎಲ್ಲ ಪ್ರಿಯ ವೀಕ್ಷಕರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದಗಳು ಸದಾ ನಮ್ಮೊಂದಿಗಿರಲಿ ಅಂತ ಕೋರುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಇದು ವಿಶ್ವಾಸದ ಪ್ರತಿಬಿಂಬ.